ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯ ಮನೆಯೊಂದರ ಆವರಣದಲ್ಲಿ ರಾತ್ರಿ ಮಲಗಿದ್ದ ಮಹಿಳೆಯ ಮೇಲೆ ಬೆಂಕಿ ಹಾಕಿರುವ ಅನುಮಾನಾಸ್ಪದ ಪ್ರಕರಣ ನಡೆದಿದೆ. ಬಡಾವಣೆಯ ನಿವಾಸಿ ಲಕ್ಷ್ಮೀದೇವಮ್ಮ ಸುಟ್ಟ ಗಾಯಗಳಿಂದ ತೀವ್ರವಾಗಿ ಗಾಯಗೊಂಡಿದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅವರು ಪ್ರತಿನಿತ್ಯ ಮನೆಯ ಮುಂದಿನ ಆವರಣದಲ್ಲಿ ದಿವಾನ್ ಮೇಲೆ ಮಲಗುತ್ತಾರೆ. ಶುಕ್ರವಾರ ರಾತ್ರಿಯೂ ಸಹ ಎಂದಿನಂತೆ ಊಟ ಮಾಡಿ ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಿದ್ದಾರೆ. ಮಧ್ಯರಾತ್ರಿಯಲ್ಲಿ ಸುಟ್ಟ ವಾಸನೆ ಬರುತ್ತಿರುವುದನ್ನು ಕಂಡು ಅಕ್ಕಪಕ್ಕದವರು ಗಮನಿಸಿದಾಗ ಬೆಂಕಿ ಹೊತ್ತಿಕೊಂಡಿರುವುದು ಗೊತ್ತಾಗಿದೆ. ಕೂಡಲೇ ಮನೆಯವರು ಎದ್ದು ಹೊರಗಡೆ ಬಂದು ನೋಡಿದಾಗ ಲಕ್ಷ್ಮೀ ದೇವಮ್ಮಗೆ ತೀವ್ರವಾಗಿ ಸುಟ್ಟ ಗಾಯಗಳಾಗಿದ್ದವು. ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. 30-40% ಸುಟ್ಟ ಗಾಯಗಳಾಗಿವೆ ಎಂದು ವೈದ್ಯರು ತಿಳಿಸಿದ್ದಾರೆ. ಯಾರೋ ಅಪರಿಚಿತರು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿರಬೇಕು ಎಂದು ಅಕ್ಕಪಕ್ಕದವರು ಅನುಮಾನ ವ್ಯಕ್ತಪಡಿಸುತ್ತಾರೆ. ಮನೆಯವರು ಮಹಿಳೆಯನ್ನ ಕರೆದುಕೊಂಡು ಬೆಂಗಳೂರಿನ ಆಸ್ಪತ್ರೆಗೆ ತೆರಳಿದ್ದಾರೆ. ಅವರು ಬಂದು ನಂತರ ಹೇಳಿಕೆಯನ್ನ ಪಡೆದುಕೊಂಡು ತನಿಖೆ ನಡೆಸಲಾಗುವುದು ಎಂದು ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೆಜಿಎನ್ ಬಡಾವಣೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು 65 ಇಯರ್ಸ್ ಲೇಡಿ ಲಕ್ಷ್ಮೀ ದೇವಮ್ಮ ಅವರಿಗೆ ರಾತ್ರಿ ಯಾವಾಗ ಅವರು ನಿದ್ರೆ ಮಾಡ್ತಾ ಇತ್ತು ಆ ಟೈಮ್ಗೆ ಅವ್ರ ಬೆಡ್ಗೆ ಏನು ಯಾರು ಬೆಂಕಿ ಹಾಕಿದ್ರು ಈ ಥರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೇಸಿಕಲಿ ಮಾಸ್ಕಿಟೋ ನೈಟ್ ಹಾಕಿ ಅವರು ಮಲಗಿದ್ದು. ಆಮೇಲೆ ಅವ್ರಿಗೆ ಏನು ಸ್ಮೆಲ್ ಬಂತು, ಏನು ಪೆಟ್ರೋಲ್ ವಗೇರದು ಸ್ಮೆಲ್ ಅಥವಾ ಏನು ಬರ್ನಿಂಗ್ ಆಗ್ತದೆ ಈ ಥರದ್ದು ಸ್ಮೆಲ್ ಬಂತು. ಆಮೇಲೆ ಅವರು ನೋಡಿದ್ದಾರೆ ಸ್ವಲ್ಪ ಫುಲ್ ಅವರಿಗೆ ಕೂಡ ಇಂಜರೀಸ್ ಆಗಿತ್ತು. ಬಾಡಿ ಮೇಲೆ 30% ಬರ್ನ್ ಇಂಜರಿ ಆಗಿದೆ ಡಾಕ್ಟರ್ ಪ್ರಕಾರ, ಚೆಸ್ಟ್ ಮೇಲೆ ಮತ್ತು ಬ್ಯಾಕ್ ಸೈಡ್. ಮತ್ತು ಈ ನಾವು ಸ್ಪಾಟಲ್ಲಿ ಕೂಡ ನೋಡಿದಾಗ ಪಿಲ್ಲೋ ಇದೆಯಾ ಮತ್ತು ಕಾಟ್ ಇದೆಯಾ ಮತ್ತು ಮಾಸ್ಕಿಟೋ ನೆಟ್ ಇದೆ, ಅದು ಎಲ್ಲ ಸ್ವಲ್ಪ ಬರ್ನ್ ಮಾರ್ಕ್ಸ್ ಇದೆ. ಯಾರು ಮಾಡಿದಾರ ಅದು ಇಲ್ಲ ನಾವು ಪತ್ತೆ ಮಾಡ್ತೀವಿ. ಬೈ ಆಕ್ಸಿಡೆಂಟ್ ಆಗಿದೆ ಅಥವಾ ಯಾರು ಇದನ್ನು ಇಂಟೆನ್ಷನಲಿ ಮಾಡ್ಕೊಂಡು ಹೋಗಿದ್ದಾರೆ ಅದು ಪತ್ತೆ ಮಾಡಿಕೊಂಡು ಮುಂದೆ ಕ್ರಮ ತಗೊಳ್ತೀವಿ. ಮೇಲ್ನೋಟಕ್ಕೆ ಯಾವ ರೀತಿ ಈಗ ಅವರಿಗೆ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅವ್ರ ಪ್ರಕಾರ ಯಾರು ಬಂದಿತ್ತು ಸ್ವಲ್ಪ ಟೈಮ್ ಹಿಂದೆ, ಅವ್ರ ಮೇಲೆ ಕೂಡ ಅವ್ರಿಗೆ ಏನಾದರೂ ಅನುಮಾನ ಇದೆ. ಬಟ್ ಅವರು ಕ್ಲಿಯರ್ ಆಗಿ ಯಾರಿಗೆ ನೋಡಿಲ್ಲ ಕಿ ಯಾರು ಬಂದಿದ್ದಾರೆ, ಅವ್ರಿಗೇನು ಪರಿಚಯ ಇದೆಯಾ ಇಲ್ಲ ಅದು ಕ್ಲಿಯರ್ ಆಗಿ ಅವರು ಈಗ ಹೇಳಿಲ್ಲ ಈ ಸ್ಟೇಟ್ಮೆಂಟಲ್ಲಿ. ಮತ್ತು ಅವ್ರದ್ದು ಕೂಡ ಕಂಡೀಷನ್ ಸ್ವಲ್ಪ ಸರಿ ಇಲ್ಲ, ಬೆಂಗಳೂರು ಶಿಫ್ಟ್ ಮಾಡಿದ್ದಾರೆ. ಸೊ ಕ್ಲಿಯರ್ ಆಗಿ ಯಾವಾಗ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ನೋಡ್ತೀವಿ.